ಬೇಸಿಕಲಿ ತೊರಕೆ ಅಂತ ಒಂದು ಊರಿಗೆ ಬಂದಿದೆ ಆ್ಯಂಡ್ ಇಲ್ಲಿ ಉಪ್ಪು ಮಾಡ್ತಾಯಿದ್ರು. ಸೊ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತು, ಅದಕ್ಕೆ ನಿಲ್ಲಿಸ್ದೆ. ನಾನು ಹಿಂಗಡೆ ನೋಡ್ಬೋದು ಉಪ್ಪಿದ ರಾಶಿ ಹಾಕಿದ್ದಾರೆ. ಆ್ಯಂಡ್ ನನಗೆ ಗೊತ್ತಿಲ್ಲ ಇಲ್ಲಿ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ ಇಲ್ಲಿ ಪೂರ್ತಿ ಫೀಲ್ಡ್ಸಲ್ಲಿ ಉಪ್ಪು ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಉಪ್ಪು ಗೋಣಿ ಚೀಲದಲ್ಲೂ ಕಟ್ಟಿಟ್ಟಿದ್ದಾರೆ ಇವಾಗ. ನಾನು ಹಿಂದ್ಗಡೆ ನೋಡ್ಬೋದು ಪೂರ್ತಿ ಉಪ್ಪು ಮಾಡುವ ಗದ್ದೆ ಇದೆ. ಸೊ ಫುಲ್ ಫೀಲ್ಡ್ಸ್ ನೋಡ್ಬೋದು ಹಿಂದ್ಗಡೆ, ಪ್ಯಾನೋರಾಮಿಕ್ ವ್ಯೂ, ಉಪ್ಪಿನ ರಾಶಿ ಇದೆ. ಸೊ ಆಗಾಗ ವೆಹಿಕಲ್ ಬಂದು ಲೋಡ್ ಮಾಡಿ ಸೇಲ್ ಮಾಡ್ತಾಯಿದ್ದಾರೆ. ಸೊ ಇದು ನೀರಲ್ಲಿ ಉಪ್ಪು ಬರ್ತದ ಅಥವಾ ನೀವು ಇಲ್ಲಿ ಹೇಗೆ ಇದೆ? ನೀರಲ್ಲಿ ಉಪ್ಪು ಬರ್ತದೆ. ಈಗ ಬೆಳಿಗ್ಗೆ ಬಂದು ಉಪ್ಪು ತೆಗೆದು ಮತ್ತೊಂದು ಅರ್ಧ ಇಂಚು ನೀರು ಬಿಟ್ಟಿದ್ದಾರೆ. ಮತ್ತು ನಾಳೆ ಬೆಳಗ್ಗೆ ಮತ್ತೆ ಉಪ್ಪು ತೆಗೆದು ಮತ್ತೊಂದು ಅರ್ಧ ಇಂಚು ನೀರು ಬಿಟ್ಟು ಡೈಲಿ ಉಪ್ಪು ಬರ್ತದೆ. ನಾವು ಈಗ ಸಿಹಿ ನೀರಿಗೆ ತಂದ್ರೆ ಕರ್ಗ ಹೋಗ್ತದೆ ಅದು, ಆ ನೀರಲ್ಲಿ ಕರ್ಗುದಿಲ್ಲ ಉಪ್ಪು. ಎಲ್ಲ ಬಿಳಿ 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 ಕಾಣಿಸ್ತದೆ. ಸೊ ಕೈ ಹಾಕಿ ತೆಗಿಯೋದಲ್ಲ ಆಗಾಗ? ಇದೇ ಇದೆಯಲ್ಲ, ಕೋಲಲ್ಲಿ ತೆಗಿತಾರೆ. ಕೆಳಗಳಿ ಹೋಗಿಲ್ಲ ಮಣ್ಣಲ್ರಿ, ಇದು ರೌಂಡ್ ಹಾಕಿ ಸುತ್ತ ಹಾಕಿ ತೆಗೆದಲ್ಲ ಹಾಕಿ ನೋಡಿ ಈ ಕೋಲಲ್ಲಿ ತೆಗಿಯೋದಂತ ನೋಡಿ. ಈ ಥರ ಇಲ್ಲಿ ಮಾತ್ರ ಅಲ್ಲ ಇರೋದು, ಬೇರೆ ಎಲ್ಲರೂ ಇದೆಯಾ? ಇಲ್ಲ, ಈಗ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡದಲ್ಲಿ ಒಂದು ತೋಟ ಇದೆಲ್ಲ, ಅಂಕೋಲ ಒಂಚೂರು ಇದೆ, ಆಮೇಲೆ ಇಲ್ಲ ಇಲ್ಲ. ಚೆನ್ನಾಗಿದೆ. ಸ್ಟೋರ್ ಮಾಡಿ ಇಡುದಲ್ಲ ಈಗ ಅದಲ್ಲೇ ಹಾಗೆ ಡೈಲಿ ಉಪ್ಪು ಬರ್ತದೆ. ಡೈಲಿ ಉಪ್ಪು ತೆಗೆದು ಸ್ಟಾರ್ಟಿಂಗ್ನಲ್ಲಿ ಒಂದು 25 ದಿವಸ ಬೇಕಾಗ್ತದೆ. ಆ ನೀರನ್ನು ಸಿಂಗಿಸಿ ಉಪ್ಪು ಹಾಕ್ಬೇಕು. ಫಸ್ಟ್ ಸ್ಟಾರ್ಟ್ ಆಗ್ಬಿಡ್ತದೆ. ಆ ಮುಂಗದ ತಮಿಳ್ನಾಡಿಂದೆಲ್ಲ ಉಪ್ಪು ಬರ್ತದೆ. ಕರ್ಕಚ್ಚದ 15 ದಿವ್ಸಕ್ಕೊಂದ್ಸರಿ ತೆಗಿತಾರೆ. ಅದು ದಪ್ಪಾಗಿ ವೈಟ್ ಆಗಿರ್ತಾನೆ. ಅದನ್ನಿಂತೆಲ್ಲ ತೆಗೋದಲ್ಲ, JCB ತೆಗಿಬೇಕಾಗುದು. ಬಿಸಿಲಿಗೆ ಮಾತ್ರ, ಮಳೆಗಾಲಕ್ಕಿಲ್ಲ. ಬೇರೆ ಈ ತಂಪು ಇದ್ದಾಗ, ಮೋಡ ವಾತಾವರಣ ಇದ್ರೂ ಉಪ್ಪು ಕಡಿಮೆ ಆಗ್ತದೆ. ಬಿಸಿಲಲ್ಲಿ ಮಾತ್ರ. ಆ ಕಡೆ ಒಳ್ಳೆ ಜಾಸ್ತಿ ಉಂಟಂತ, ಈ ಕಡೆ ಕಮ್ಮಿ. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಬಿಡೋದೇ ವಿಶೇಷ. ಥ್ಯಾಂಕ್ ಯು.